ಸೊ ನೀವೇ ಕೇಳಿದ ನ್ಯೂಸ್ ವಿಶೇಷವಾದಂಥ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೆ. ಯಾರಾದರೂ ಮೊದಲ ಬಾರಿಗೆ ಏನಾದರೂ ನೀವು ನೋಡ್ತಾ ಇದ್ರೆ ಈ ಕಾರ್ಯಕ್ರಮ ಏನು, ನೀವೇ ಕೇಳಿದ ನ್ಯೂಸ್ ಅಂದ್ರೆ ಏನು ಅನ್ನೊಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ನಿಮಗೆ ಹಲವಾರು ಪ್ರಶ್ನೆಗಳು ದಿನನಿತ್ಯದ ನಿಮ್ಮ ಲೈಫ್ನಲ್ಲಿ ಕಾಡ್ತಾ ಇರುತ್ತೆ. ಇದು ಯಾಕೆ ಹೀಗೆ, ಇದು ಹೇಗೆ, ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಗೆ ಅಷ್ಟು ಮಾಹಿತಿ ಬೇಕಿದ್ರೂ ಕೂಡ ಗೂಗಲ್ನಲ್ಲೂ ಕೂಡ ಅಷ್ಟು ಕ್ಲಿಯರ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ಸಿಗೋದಿಲ್ಲ. ಆ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ನಮಗೆ ವಾಟ್ಸ್ಆ್ಯಪ್ ಮಾಡಿದರೆ ನಮ್ಮ ಟೀಮ್ ಒಂದು ಸ್ಟೋರಿಯನ್ನು ರೆಡಿ ಮಾಡಿ ನಿಮಗೆ ಕರೆ ಮಾಡಿ ನಿಮ್ಮ ಮುಂದೆ ಆ ಒಂದು ಸ್ಟೋರಿಯನ್ನು ಕೂಡ ನಾವು ಪ್ಲೇ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಭಾನುವಾರದ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪ್ರೋಗ್ರಾಮ್ ಪ್ಲೇ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಏನು ಅಂತ ನೋಡೋದಾದರೆ, ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸಲು ಕಾವೇರಿ ಪ್ರಾಧಿಕಾರ ರಚನೆ ಆಗಿದೆ. ಈ ಪ್ರಾಧಿಕಾರ ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿಯಾಗಿ ಇದರಲ್ಲಿ ಯಾರೆಲ್ಲ ಸದಸ್ಯರಿರ್ತಾರೆ, ರಾಜ್ಯದಿಂದ ಯಾರು ಇದನ್ನ ಪ್ರತಿನಿಧಿಸುತ್ತಿದ್ದಾರೆ ಇಂಥ ಒಂದು ಪ್ರಶ್ನೆಯನ್ನ ಕಳಿಸಿರೋದು ಅವ್ವೇರಹಳ್ಳಿ ನಾಗರಾಜ್ ಅವರು ಈ ಒಂದು ಪ್ರಶ್ನೆಯನ್ನು ನಮಗೆ ಕಳಿಸಿದ್ದಾರೆ. ಈಗ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಾಗರಾಜ್. ನಮಸ್ಕಾರ ಸರ್. ಎಸ್, ಹೇಗಿದ್ರಿ? ಚೆನ್ನಾಗಿದೆ ಸರ್. ಓಕೆ, ನಿಮ್ಮ ಪ್ರಶ್ನೆ ನಮಗೆ ರೀಚ್ ಆಯ್ತು ಕಾವೇರಿ ನದಿ ನೀರು ವಿಚಾರವಾಗಿ ಅಲ್ವಾ? ಹೌದು ಸರ್. ಸೊ ಈ ಪ್ರಶ್ನೆ ಏನಕ್ಕೆ ಕಾಡ್ತು ನಿಮ್ಗೆ, ಯಾವಾಗ ಕಾಡ್ತು? ಅಲ್ಲ, ಈಗ ಕೇಂದ್ರ ಸರ್ಕಾರದವರು ಒಂದು ಇದೊಂದು ಮಾಡಿದ್ದಾರೆ, ಬೋರ್ಡ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ಹೇಳಿ. ಓಕೆ, ಈಗ ಅದ್ರ ಬಗ್ಗೆ ಜನಗಳಿಗೆ ಜಾಸ್ತಿ ತಿಳುವಳಿಕೆ ಇಲ್ಲ, ಅದ್ರ ಬಗ್ಗೆ ಅರಿವಿಲ್ಲ. ದಯವಿಟ್ಟು ನೀವು ತಿಳಿಸ್ಬೇಕು. ಇವಾಗ ಅದ್ರಲ್ಲಿ ಯಾರ್ಯಾರು ಇದಾರೆ ಮೆಂಬರ್ಸ್, ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ, ತಮಿಳುನಾಡವ್ರು ಎಷ್ಟು ಜನ ಇದ್ದಾರೆ, ಅದ್ರ ಅಧಿಕಾರ ವ್ಯಾಪ್ತಿ ಏನು, ಅದ್ರ ಬಗ್ಗೆ ತಿಳಿಸಿದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗತ್ತೆ ಅಂತ ನಮ್ಮ ಕ್ವಶನ್ ಸರ್. ಖಂಡಿತ. ಏನ್ ಮಾಡ್ಕೊಂಡಿದ್ದೀರಿ ನಾಗರಾಜ್ ನೀವು? ಸರ್, ನಾನು ಸಿಂಜೆಂಟಾ ಅಂತ ಒಂದು ಕಂಪನಿ ಇದೆ, ಅಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಈ ಒಂದು ಪ್ರೋಗ್ರಾಮ್ ಯೂಸ್ಫುಲ್ ಅಂತ ಅನ್ಸುತ್ತಾ ನೋಡೋರಿಗೆ? ಹೌದು ಸರ್, ಬಹಳ ಯೂಸ್ಫುಲ್ ಸರ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಶ್ನೆಗೆ ಕಾವೇರಿ ಪ್ರಾಧಿಕಾರ ವಿಚಾರವಾಗಿ ಮನೆಯಲ್ಲಿ ಕೂತ್ಕೊಂಡು ವರದಿಯನ್ನ ನಿಮಗೋಸ್ಕರ ರೆಡಿ ಮಾಡಿದ್ದೀವಿ, ನೋಡಿ. ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೇಂದ್ರ ಸರ್ಕಾರ 2018ರ ಜೂನ್ 22ರಂದು ಕಾವೇರಿ ನಿರ್ವಹಣಾ ಪ್ರಾಧಿಕಾರವನ್ನ ರಚಿಸಿ ಅಧಿಸೂಚನೆ ಹೊರಡಿಸಿತು. ಈ ಪ್ರಾಧಿಕಾರದಲ್ಲಿ 9 ಸದಸ್ಯರಿದ್ದಾರೆ. ಕೇಂದ್ರ ಜಲ ಆಯೋಗದ ಅಧ್ಯಕ್ಷರಾದ ಎಸ್ ಮಸೂದ್ ಹುಸೇನ್ ಅವರೇ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರ್ತಾರೆ. ಕೇಂದ್ರ ಜಲ ಆಯೋಗದ ಮುಖ್ಯ ಅಭಿಯಂತರರಾದ ನವೀನ್ ಕುಮಾರ್ ಸದಸ್ಯರಾಗಿರ್ತಾರೆ. ಉಳಿದಂತೆ 7 ಜನ ಪಾರ್ಟ್ ಟೈಮ್ ಸದಸ್ಯರಿರ್ತಾರೆ. ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಜಂಟಿ ಕಾರ್ಯದರ್ಶಿ, ಕೇಂದ್ರ ಕೃಷಿ ಇಲಾಖೆ ಆಯುಕ್ತರು, ಕೇಂದ್ರ ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳ ಪ್ರತಿನಿಧಿಗಳು ಈ ಪಾರ್ಟ್ ಟೈಮ್ ಸದಸ್ಯರಾಗಿರ್ತಾರೆ. ತಮಿಳುನಾಡು ಸರ್ಕಾರ ಅಲ್ಲಿನ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಎಸ್ಕೆ ಪ್ರಭಾಕರ್ ಹೆಸರನ್ನ ಶಿಫಾರಸು ಮಾಡಿದೆ. ಕೇರಳ ಸರ್ಕಾರ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಟಿಂಕು ಬಿಸ್ವಾಲ್ ಅವರ ಹೆಸರನ್ನ ಶಿಫಾರಸು ಮಾಡಿದೆ. ಪುದುಚೇರಿ ಸರ್ಕಾರ ಅಭಿವೃದ್ಧಿ ಆಯುಕ್ತ ಎ ಅಂಬರಸು ಹೆಸರನ್ನ ಶಿಫಾರಸು ಮಾಡಿದೆ. ಆದರೆ ಕರ್ನಾಟಕ ಈವರೆಗೂ ಯಾರನ್ನು ಪ್ರತಿನಿಧಿಯಾಗಿ ನೇಮಿಸಿಲ್ಲ. ಆದರೆ ಕಾವೇರಿ ಸಭೆಗಳಿಗೆ ಅಧಿಕಾರಿಗಳನ್ನ ಕಳುಹಿಸ್ತಾ ಇದೆ. ಕಾವೇರಿ ನೀರಿನ ಸಂಗ್ರಹ, ಹಂಚಿಕೆ, ನಿಯಂತ್ರಣ ಕುರಿತು ಗಮನ ಹರಿಸೋದು, ಜಲಾಶಯಗಳ ಮೇಲುಸ್ತುವಾರಿ ಮತ್ತು ನೀರು ಬಿಡುಗಡೆ ಬಗ್ಗೆ ತೀರ್ಮಾನ ಕೈಗೊಳ್ಳೋದು, ಬಿಳಿಕುಂಡ್ಲು ಮಾಪಕ ಕೇಂದ್ರದ ಮೂಲಕ ನೀರಿನ ಅಳತೆ ಮಾಡುವ ಜವಾಬ್ದಾರಿ ಈ ಪ್ರಾಧಿಕಾರದ್ದಾಗಿದೆ. ಇದರ ಜೊತೆಗೆ ನೀರಿನ ಒಳಹರಿವು, ಸಂಗ್ರಹ, ಬಳಕೆ, ಬಿಡುಗಡೆ ಕುರಿತು 10 ದಿನಗಳಿಗೊಮ್ಮೆ ಪರಿಶೀಲನೆ ನಡೆಸೋದು, ಸಂಬಂಧಿಸಿದ ರಾಜ್ಯಗಳಿಗೆ ನಿಯಮಿತವಾಗಿ ಈ ನೀರನ್ನ ಪಡೆಯೋದಕ್ಕೆ ಅವಕಾಶ ನೀಡೋದು, ಹಂಚಿಕೆಯಾದ ನೀರನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಕೊಡಿಸಲು ಪ್ರಯತ್ನಿಸುವುದು, ಕೊರತೆಗೆ ಅನುಗುಣವಾಗಿ ನೀರು ಹಂಚಿಕೆ ಮಾಡುವುದು, ಆಯಾ ರಾಜ್ಯಗಳ ಬೆಳೆಯ ಪ್ರಮಾಣ, ಬೆಳೆ ಪದ್ಧತಿ, ನೀರಾವರಿ ಆಧರಿಸಿಯೇ ನಿರ್ಧಾರ ಕೈಗೊಳ್ಳೋದು, ವೇರಿ ಕಣಿವೆಯಲ್ಲಿ ಕೈಗೊಳ್ಳುವ ಕಾಮಗಾರಿಯನ್ನ ಪರಿಶೀಲಿಸುವ ಅಧಿಕಾರ ಪ್ರಾಧಿಕಾರದ್ದಾಗಿದೆ. ಕಾವೇರಿ ನದಿ ನೀರಿನ ಮೇಲೆ ಸದ್ಯ ಇರುವ ನಿಯಂತ್ರಣವನ್ನ ರಾಜ್ಯ ಸರ್ಕಾರ ಕಳೆದುಕೊಳ್ಳಲಿದ್ದು, ನಮ್ಮ ರಾಜ್ಯದ ರೈತರಿಗೆ ನೀರು ಬಿಡಬೇಕಾದ್ರೂ ಮಂಡಳಿ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳಬೇಕಾದ ದುಸ್ಥಿತಿ ನಿರ್ಮಾಣವಾಗಲಿದೆ. ಹೀಗಾಗಿ ಕರ್ನಾಟಕ ಈವರೆಗೂ ತನ್ನ ಪ್ರತಿನಿಧಿಯನ್ನ ನೇಮಿಸಿಲ್ಲ. ಧರಣೀಶ್, ನ್ಯೂಸ್ 18 ಕನ್ನಡ, ನವದೆಹಲಿ. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀವಿ. ಅವ್ವೇರಹಳ್ಳಿ ನಾಗರಾಜ್ ಅವರು ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಈಗ ಮುಂದಿನ ಪ್ರಶ್ನೆ ಏನಂತಂದ್ರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬದ ಈಗಿನ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅಂತ ನ್ಯೂಸ್ 18 ಕನ್ನಡದ ವೀಕ್ಷಕರಾದಂತಹ ಚೇತನ್ ಅವರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರ ಪ್ರಶ್ನೆ, ಎಚ್ ಡಿ ದೇವೇಗೌಡರ ಕುಟುಂಬದ ಈಗಿನ ಟೋಟಲ್ ಆಸ್ತಿ ಎಷ್ಟು ಅನ್ನೋದು. ಸೊ ಚೇತನ್ ಅವರಿಗೆ ನಾವು ಕರೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಫೋನ್ ಸ್ವಿಚ್ ಆಫ್ ಇದೆ ಅವ್ರದ್ದು. ಆದರೂ ಕೂಡ ನಾವು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅವರು ಕೂಡ ಅವ್ರಿಗೋಸ್ಕರ ಈ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದೀವಿ. ಜೊತೆಗೆ ಅವರೇನಾದರೂ ಮನೆಯಲ್ಲಿ ನೋಡ್ತಾ ಇದ್ರೆ, ಚೇತನ್ ನಿಮಗೋಸ್ಕರ ಈ ಸ್ಟೋರಿ STD ಅವರ ವಿಚಾರವಾಗಿ
ಬನ್ನಿ ನೋಡ್ಕೊಂಬರೋಣ. ಮಾಜಿ ಪ್ರಧಾನಿ ದೇವೇಗೌಡ ಮಕ್ಕಳಾದ ರೇವಣ್ಣ, ಕುಮಾರಸ್ವಾಮಿ ಹೀಗೆ ದೇವೇಗೌಡರ ಕುಟುಂಬ ಚುನಾವಣಾ ಆಯೋಗಕ್ಕೆ ಆಸ್ತಿ ವಿವರದ ಅಫಿಡವಿಟ್ ಅನ್ನು ಸಲ್ಲಿಸಿದೆ. ಅದರ ಪ್ರಕಾರ ಇಡೀ ಕುಟುಂಬದ ಆಸ್ತಿ ಡೀಟೇಲ್ಸ್ ಎಲ್ಲಿದೆ? ದೇವೇಗೌಡರ ಚಿರಾಸ್ತಿ ಮೌಲ್ಯ 52,76,532 ರೂಪಾಯಿ. ಪತ್ನಿ ಚೆನ್ನಮ್ಮ ಹೆಸರಲ್ಲಿ 67,30,904 ರೂಪಾಯಿ ಇದೆ. ಇನ್ನು ಸ್ಥಿರಾಸ್ತಿ ನೋಡೋದಾದ್ರೆ ದೇವೇಗೌಡರ ಹೆಸರಲ್ಲಿ 24,18,806 ರೂಪಾಯಿ ಮೌಲ್ಯದ ಆಸ್ತಿ, ಪತ್ನಿ ಚೆನ್ನಮ್ಮ ಹೆಸರಲ್ಲಿ 6,45,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇದರ ಜೊತೆಗೆ ಚೆನ್ನಮ್ಮ ಹೆಸರಲ್ಲಿರುವ ವಾಣಿಜ್ಯ ಕಟ್ಟಡದ ಬೆಲೆ 46,50,000 ರೂಪಾಯಿ ಹಾಗೂ ವಸತಿ ಕಟ್ಟಡದ ಬೆಲೆ 73 ಲಕ್ಷ ರೂಪಾಯಿ. ಇಬ್ಬರ ಬಳಿ ಬಂಗಾರ ಎಷ್ಟಿದೆ ಅಂತ ನೋಡೋದಾದ್ರೆ ದೇವೇಗೌಡರ ಹೆಸರಲ್ಲಿ 150 ಗ್ರಾಂ ಬಂಗಾರವಿದೆ. ಪತ್ನಿ ಚೆನ್ನಮ್ಮ ಬಳಿಯೂ 150 ಗ್ರಾಂ ಬಂಗಾರವಿದೆ. ಗೌಡರ ಹಿರಿಯ ಪುತ್ರ ರೇವಣ್ಣರ ಆಸ್ತಿ ನೋಡೋದಾದ್ರೆ ರೇವಣ್ಣ ಬಳಿ 5,44,46,862 ರೂಪಾಯಿ ಮೌಲ್ಯದ ಚರಾಸ್ತಿ ಇದ್ರೆ, ಪತ್ನಿ ಭವಾನಿ ಹೆಸರಲ್ಲಿ 4,15,95,089 ರೂಪಾಯಿ ಚರಾಸ್ತಿ ಇದೆ. ರೇವಣ್ಣ ಹೆಸರಲ್ಲಿರುವ ಕೃಷಿ ಭೂಮಿ ಬೆಲೆ 1,19,80,000 ರೂಪಾಯಿ ಆದ್ರೆ ಕೃಷಿಯೇತರ ಭೂಮಿ ಬೆಲೆ 3,70,000 ರೂಪಾಯಿ. ಪತ್ನಿ ಭವಾನಿ ಬಳಿ ಇರುವಂತಹ ಕೃಷಿ ಭೂಮಿಯ ಮೌಲ್ಯ 22,70,000 ರೂಪಾಯಿ. ಕೃಷಿಯೇತರ ಭೂಮಿಯ ಬೆಲೆ 10,40,000 ರೂಪಾಯಿ. ಭವಾನಿ ರೇವಣ್ಣ ಹೆಸರಲ್ಲಿರುವ ವಾಣಿಜ್ಯ ಮಳಿಗೆಗಳ ಬೆಲೆ 18,10,00,000 ರೂಪಾಯಿ. ಇನ್ನು ರೇವಣ್ಣ ಹೆಸರಲ್ಲಿ 1,22,00,000 ಮೌಲ್ಯದ ವಸತಿ ಕಟ್ಟಡವಿದ್ದರೆ, ಭವಾನಿ ಹೆಸರಲ್ಲಿ 18,88,10,000 ರೂಪಾಯಿ ಮೌಲ್ಯದ ವಸತಿ ಕಟ್ಟಡವಿದೆ. ರೇವಣ್ಣ ಬ್ಯಾಂಕ್ ಅಕೌಂಟ್ನಲ್ಲಿ 1,34,06,199 ರೂಪಾಯಿ ಡೆಪಾಸಿಟ್ ಇದೆ. ಇನ್ನು ಚಿನ್ನದ ಲೆಕ್ಕ ನೋಡೋದಾದ್ರೆ ರೇವಣ್ಣ ಬಳಿ 320 ಗ್ರಾಂ ಚಿನ್ನ ಹಾಗೂ 6.5 ಕೆಜಿ ಬೆಳ್ಳಿ ಇದೆ. ಭವಾನಿ ರೇವಣ್ಣರಿಗೆ ತಮ್ಮ ತಾಯಿಯಿಂದ 1,440 ಗ್ರಾಂ ಬಂಗಾರ, 25 ಕೆಜಿ ಬೆಳ್ಳಿ ಮತ್ತು 7 ಕ್ಯಾರೆಟ್ ಡೈಮಂಡ್ ಸಿಕ್ಕಿದೆ. ಸದ್ಯ ಭವಾನಿ ಅವರ ಬಳಿ ತಾಯಿಯಿಂದ ಬಂದ ಚಿನ್ನ, ಬೆಳ್ಳಿ ಜೊತೆಗೆ 1,670 ಗ್ರಾಂ ಬಂಗಾರ, 15 ಕೆಜಿ ಬೆಳ್ಳಿ ಹಾಗೂ 8 ಕ್ಯಾರೆಟ್ ಡೈಮಂಡ್ ಇದೆ. ಇನ್ನು ಸಿಎಂ ಹಾಗೂ ದೇವೇಗೌಡರ ಮತ್ತೋರ್ವ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿ 7,80,90,560 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಪತ್ನಿ ಅನಿತಾ ಹೆಸರಲ್ಲಿ 94,22,91,887 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಎಚ್ಡಿಕೆ ಬಳಿ 30,60,26,000 ರೂಪಾಯಿ ಮೌಲ್ಯದ ಕೃಷಿ ಭೂಮಿ ಇದೆ. ಇನ್ನು ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 30 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಹಾಗೂ ಕುಮಾರಸ್ವಾಮಿ ಹೆಸರಲ್ಲಿ 4.5 ಕೋಟಿ ಬೆಲೆಯ ವಸತಿ ಕಟ್ಟಡ ಇದೆ. ಚಿನ್ನದ ಲೆಕ್ಕ ನೋಡೋದಾದ್ರೆ ಕುಮಾರಸ್ವಾಮಿ ಬಳಿ 750 ಗ್ರಾಂ ಬಂಗಾರ, 12.5 ಕೆಜಿ ಬೆಳ್ಳಿ, 4 ಕ್ಯಾರೆಟ್ ಡೈಮಂಡ್ ಇದೆ. ಪತ್ನಿ ಅನಿತಾ ಬಳಿ 2,660 ಗ್ರಾಂ ಬಂಗಾರ, 17 ಕೆಜಿ ಬೆಳ್ಳಿ ಹಾಗೂ 12 ಲಕ್ಷದ ಡೈಮಂಡ್ ಇದೆ. ದೇವೇಗೌಡರ ಕುಟುಂಬದಲ್ಲಿ ಇನ್ನೂ ಹಲವು ಸದಸ್ಯರಿದ್ದು ದಾಖಲೆಗಳ ಪ್ರಕಾರ ಇಷ್ಟು ಆಸ್ತಿ ವಿವರ ಮಾತ್ರ ಲಭ್ಯವಿದೆ. ಹೀಗಾಗಿ ನಾವು ಕೂಡ ಘೋಷಿತ ಆಸ್ತಿ ವಿವರ ಮಾತ್ರ ತೋರಿಸಿದ್ದೇವೆ. ಜನಾರ್ದನ್ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್, ಇದು ಪ್ರಶ್ನೆ ಚೇತನ್ ಅವರು ಕಳಿಸಿದ್ದು. ಅವ್ರಿಗೋಸ್ಕರ ಒಂದು ರಿಪೋರ್ಟ್ ಅನ್ನ ನಮ್ಮ ಟೀಮ್ ರೆಡಿ ಮಾಡಿತ್ತು. ಈಗ ಮುಂದಿನ ಪ್ರಶ್ನೆಯನ್ನ ಕೇಳಿದವರು ಉದಯ್ ಕುಮಾರ್ ಅಂತ. ಅವರ ಪ್ರಶ್ನೆ, ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಗಾಲಿ ಜನಾರ್ದನ ರೆಡ್ಡಿ ಅವರ ಮಗಳ ಮದುವೆಗೆ ಖರ್ಚು ಮಾಡಿದಂತಹ ಹಣ ಎಷ್ಟು ಅನ್ನೋದು. ಮತ್ತೊಂದು, ನೋಟ್ ಬ್ಯಾನ್ ನಂತರ ಮಗಳ ಮದುವೆಗೆ ಅಷ್ಟೊಂದು ಹಣ ಅವರಿಗೆ ಎಲ್ಲಿಂದ ಬಂತು? ಇದು ಅವರ ಮತ್ತೊಂದು ಪ್ರಶ್ನೆ. ರಾಜಕೀಯಕ್ಕೆ ಬರೋ ಮುನ್ನ ಜನಾರ್ದನ ರೆಡ್ಡಿ ಮಾಡ್ತಿದ್ದಂತಹ ಕೆಲಸ ಏನು ಅನ್ನೋದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಉದಯ್ ಕುಮಾರ್. ಒಂದು 3 ಪ್ರಶ್ನೆಗಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉದಯ್ ಕುಮಾರ್ ಅವ್ರನ್ನ ಕರೆ ಮಾಡಿ ಮಾತಾಡೋಣ ಅಂತ ಪ್ರಯತ್ನ ಪಟ್ವಿ, ಬಟ್ ನಾಟ್ ರೀಚಬಲ್ ಇದೆ ಅವರ ನಂಬರ್. ಬಟ್ ಅವರಿಗೋಸ್ಕರ ನಮ್ಮ ಸ್ಟೋರಿ ರೆಡಿ ಇದೆ. ನೀವು ಕೂಡ ಬೇರೆ ಬೇರೆ ರೀತಿಯಾಗಿ ಇಂಟರ್ನೆಟ್ನಲ್ಲೂ ಕೂಡ ನೋಡ್ಬೋದು. ನಮ್ಮ ಲೈವ್ ಸ್ಟ್ರೀಮಿಂಗ್ ನನ್ನ ಹಿಂದೆ ರಿವೈಂಡ್ ಮಾಡಿದರೆ ನೀವು ಅದನ್ನು ನೋಡ್ಬೋದು. ಜೊತೆಗೆ ಜಿಯೋ ಟಿವಿ ಆ್ಯಪ್ನಲ್ಲೂ ಕೂಡ ಅದನ್ನು ಮತ್ತೆ ನೀವು ನೋಡ್ಬೋದು, ನೀವೇನಾದರೂ ಈಗ ನೋಡಿಲ್ಲ ಅಂತಂದರೆ. ಈಗ ಅವರಿಗೋಸ್ಕರ ಒಂದು ಸ್ಟೋರಿ ರೆಡಿ ಇದೆ. ಇದು ವಿಚಾರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ವಿಚಾರವಾಗಿ ಬನ್ನಿ ನೋಡ್ಕೊಂಬರೋಣ. ಮಾಜಿ ಸಚಿವ, ಮಾಜಿ ಶಾಸಕ, ಹಾಲಿ ಉದ್ಯಮಿ, ಹಾಲಿ ರಾಜಕಾರಣಿ ಜನಾರ್ದನ ರೆಡ್ಡಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಪುತ್ರ. ರಾಜಕೀಯಕ್ಕೆ ಬರೋ ಮೊದಲು, ಗಣಿ ಉದ್ಯಮಕ್ಕೆ ಕಾಲಿಡೋ ಮೊದಲು ಬಳ್ಳಾರಿಯಲ್ಲಿ ಎನೋಬಲ್ ಇಂಡಿಯಾ ಎಂಬ ಫೈನಾನ್ಸ್ ಕಂಪನಿಯಲ್ಲಿ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ರು.
ಇದರ ಜೊತೆಗೆ LIC ಏಜೆಂಟ್ ಕೂಡ ಆಗಿದ್ರು. ನಂತರ ಈಗಿನ ಮೊಳಕಾಲ್ಮೂರು ಶಾಸಕ, ಮಾಜಿ ಸಚಿವ, ಮಾಜಿ ಸಂಸದ, ಆಗಿನ ಸಾಮಾನ್ಯ ವ್ಯಕ್ತಿ ಶ್ರೀರಾಮುಲು ಜೊತೆ ಸೇರಿದಾಗಿನಿಂದ ಜನಾರ್ದನ ರೆಡ್ಡಿ ಅವರ ಅದೃಷ್ಟವೇ ಬದಲಾಗಿ ಹೋಯಿತು. ಶ್ರೀರಾಮುಲು ಬಳ್ಳಾರಿಯ ರಾಜಕಾರಣಿ ದಿವಾಕರ್ ಬಾಬು ಜೊತೆಗಿದ್ರು. ಶ್ರೀರಾಮುಲು ಕುಟುಂಬ ಮೊದಲಿನಿಂದಲೂ ಕಾಂಗ್ರೆಸ್ ಜೊತೆಗಿತ್ತು. ಇದೇ ವೇಳೆ ಗಾಲಿ ಜನಾರ್ದನ ರೆಡ್ಡಿ ಅಂದಿನ ಆಂಧ್ರ ಸಿಎಂ YS ರಾಜಶೇಖರ ರೆಡ್ಡಿ ಬೆಂಬಲದಿಂದ ಕರ್ನಾಟಕ ಹಾಗೂ ಆಂಧ್ರ ಗಡಿಯಲ್ಲಿ ಗಣಿಗಾರಿಕೆಗೆ ಕೈ ಹಾಕಿದ್ರು. ಆರಂಭದಲ್ಲಿ ರೆಡ್ಡಿ ಗಣಿ ಉದ್ಯಮಕ್ಕೆ ಮತ್ತೊಬ್ಬ ಉದ್ಯಮಿ ಸಾಥ್ ನೀಡಿದ್ರು. ನಂತರ ರೆಡ್ಡಿಯೇ ಗಣಿ ಮಾಲೀಕರಾದ್ರು. ಈ ಹೊತ್ತಲ್ಲಿ ರೆಡ್ಡಿಗೆ ಜೊತೆಯಾದವರೇ ಶ್ರೀರಾಮುಲು. ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಕ್ವಿಂಟಲ್ ಕಬ್ಬಿಣದ ಗಣಿ ಬೆಲೆ 7,000 ಆಯಿತು. ಆಗಲೇ ಜನಾರ್ದನ ರೆಡ್ಡಿ ಅದೃಷ್ಟ ಖುಲಾಯಿಸಿತ್ತು. ನಂತರ ಶ್ರೀರಾಮುಲು ಜೊತೆಗೆ ರೆಡ್ಡಿ ಕೂಡ ರಾಜಕೀಯ ಪ್ರವೇಶ ಮಾಡಿದ್ರು. ಕಾಂಗ್ರೆಸ್ ತೊರೆದ ಶ್ರೀರಾಮುಲು ರೆಡ್ಡಿ ಜೊತೆ ಬಿಜೆಪಿಯಲ್ಲಿ ಸಕ್ರಿಯರಾದ್ರು. ದೆಹಲಿ ಮಟ್ಟದಲ್ಲಿ ಪ್ರಭಾವ, ಆಗಿನ ಆಂಧ್ರ ಸಿಎಂ YSR ಜೊತೆ ನಿಕಟ ಸಂಪರ್ಕ ಹಾಗೂ ಪೆರಿಟಾಲ ರವಿಗೆ ಪತ್ನಿ ಸವಿತಾ ಮೂಲಕ ಪರ್ಸೆಂಟೇಜ್ ನೀಡೋ ಮೂಲಕ ಗಣಿಗಾರಿಕೆಯ ವ್ಯಾಪ್ತಿ ಹೆಚ್ಚಿಸಿಕೊಂಡ್ರು ಅನ್ನೋ ಮಾತಿದೆ. ಈ ಹಿನ್ನೆಲೆ ರೆಡ್ಡಿ ಮಡಿಲಿಗೆ ಸಾವಿರಾರು ಕೋಟಿ ಸೇರಲಾರಂಭಿಸಿತು ಅನ್ನೋದು ಬಳ್ಳಾರಿ ಜಿಲ್ಲೆಯೆಲ್ಲೆಡೆ ಜನಜನಿತ. ನಂತರದ ದಿನಗಳಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಜೈಲು ಸೇರಿದ್ದ ರೆಡ್ಡಿ ಹೊರಬಂದ ನಂತರ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಮಗಳ ಮದುವೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನೇ ಮರುಸೃಷ್ಟಿಸಿದ್ದ ಜನಾರ್ದನ ರೆಡ್ಡಿ ಭಾರತದಲ್ಲಿ ಸಿಗುವ ಎಲ್ಲಾ ರೀತಿಯ ಭೋಜನದ ವ್ಯವಸ್ಥೆ ಮಾಡಿದ್ರು. ವಿಐಪಿಗಳು ಬರಲು ಹೆಲಿಕಾಪ್ಟರ್ ವ್ಯವಸ್ಥೆ, ಅದಕ್ಕಾಗಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಿಸಿದ್ರು. ಜನಾರ್ದನ ರೆಡ್ಡಿ ಪ್ರಕಾರ ಮಗಳ ಮದುವೆಗೆ 53 ಕೋಟಿ ರೂಪಾಯಿ ಖರ್ಚು. ಮೂಲಗಳ ಪ್ರಕಾರ 300 ಕೋಟಿ ರೂಪಾಯಿ ವೆಚ್ಚ ಎಂಬ ಮಾತು. ಡಿಮಾನಿಟೈಸೇಷನ್ ವೇಳೆ ಇಷ್ಟೊಂದು ಹಣದ ಸ್ಪಷ್ಟತೆ ಸಿಕ್ಕಿಲ್ಲ. ಖುದ್ದು ಜನಾರ್ದನ ರೆಡ್ಡಿ ಅವರೇ ಹೇಳಿದಂತೆ ತಮ್ಮ ಮಗಳ ಮದುವೆಗೆ ಖರ್ಚು ಮಾಡಿರೋದು 53 ಕೋಟಿ ರೂಪಾಯಿ ಅಂತೆ. ಆದರೆ ಮೂಲಗಳ ಪ್ರಕಾರ 300 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾತುಗಳಿವೆ. ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಸುಮಾರು 40 ತಿಂಗಳ ಕಾಲ ಜೈಲಿನಲ್ಲಿದ್ದು ಆಸ್ತಿ ಪಾಸ್ತಿಯನ್ನೆಲ್ಲ ಸಿಬಿಐ ಜಪ್ತಿ ಮಾಡಿದ್ರೂ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬಂತು ಅನ್ನೋದು ಇನ್ನೂ ಸ್ಪಷ್ಟವಾಗದ ವಿಷಯ. ಈ ಮಧ್ಯೆ ವಿಡಿಎ ಸರ್ವೇಯರ್ ಕೃಷ್ಣ ನಾಯಕ್ ಎಂಬುವವರು ಜನಾರ್ದನ ರೆಡ್ಡಿಯ ಹಣವನ್ನ ಹೊಸ ನೋಟಿಗೆ ಬದಲಾಯಿಸಿಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಆರೋಪದ ಬೆನ್ನಲ್ಲೇ ಕೃಷ್ಣ ನಾಯಕ್ರ ವಾಹನ ಚಾಲಕ ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದರೆ ಈ ಬಗ್ಗೆ ತನಿಖೆ ನಡೀತಾ ಇದ್ದು ಇನ್ನೂ ಸತ್ಯ ಹೊರಬಂದಿಲ್ಲ. ರಮೇಶ್ ಹಿರೇಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತೆ ಸ್ವಾಗತ. ಈಗ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ವೀಕ್ಷಕರು ನ್ಯೂಸ್ 18ನ ವೀಕ್ಷಕರು ಕಳಿಸಿರೋದು, ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರತಿಫಲವನ್ನ ಪಡೆಯೋದಕ್ಕೆ ಮಗುವಿಗೆ ಗರಿಷ್ಠವಾದಂತಹ ವಯಸ್ಸು ಎಷ್ಟಾಗಿರಬೇಕು? ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ನೀವು ದಯವಿಟ್ಟು ನಮಗೆ ಉತ್ತರ ಕೊಡಿ ಅಂತ ಅದರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ತಿಳಿಸಿ ಅನ್ನೋದು ಮಾತನ್ನ ವೀಕ್ಷಕರಾದಂತಹ ಮಹೇಶ್ ಅವರು ನಮಗೆ ಭದ್ರಾವತಿಯಿಂದ ಕಳಿಸಿದ್ದಾರೆ. ಈಗ ಮಹೇಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಸರ್, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿರೋದು ಮಹೇಶ್ ಅವರು? ಸರ್, ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಓಕೆ ಓಕೆ. ನಿಮ್ಗೆ ಈ ಪ್ರಶ್ನೆ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅಂಗನವಾಡಿಲಿ ಕೇಳಿದಾಗ ಏನ್ ಹೇಳಿದ್ರು ಅಂತ ಅಲ್ಲಿ? ಸರ್, ಅವ್ರು ಫಸ್ಟ್ 1 ಇಯರ್ ಅಂತ ಹೇಳಿದ್ರು. ಓಕೆ. ಮತ್ತೆ ಅವರೇ ಮನೆಗ್ ಬಂದ್ಬಿಟ್ಟು ಇಲ್ಲ ಈಗ 2 ವರ್ಷ ಆಗಿದೆ ಮಗುಗ್ ಮಾಡ್ಸಿ ಅಂತ ಹೇಳಿದ್ರು. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ತಗೊಂಡೋಗಿ ಕೊಟ್ರೆ ಅವರು ಇಲ್ಲ ಈಗ ಮಾರ್ಚ್ 1, 2018 ಈಚೆಗೆ ಹುಟ್ಟಿರ್ಬೇಕು ಮಗು ಅಂತ ಹೇಳಿದ್ದಾರೆ. ಓಕೆ. ಹಾಗಾಗಿ ನಿಮಗೆ ಸ್ವಲ್ಪ ಗೊಂದಲ ಆಯ್ತು ಅದ್ರ ಬಗ್ಗೆ? ಹೌದು ಸರ್. ಓಕೆ. ನಿಮ್ಗೋಸ್ಕರ ಗೂಗಲ್ ಎಲ್ಲ ಸರ್ಚ್ ನೋಡಿದ್ವಿ ಸರ್. ಬಟ್ ಕ್ಲೀನ್ ಆಗಿ ಮಾಹಿತಿ ಸಿಗಲ್ಲ. ತೋರಿಸ್ತಾ ಇದೆ, ಇನ್ನೂ ಅಪ್ಡೇಟ್ ಆಗಿದೆ. ಫೈನ್ ಫೈನ್ ಫೈನ್. ಓಕೆ ಮಹೇಶ್, ನಿಮ್ಗೋಸ್ಕರ ನಮ್ಮ ಟೀಮ್ ಒಂದು ಸ್ಟೋರಿ ರೆಡಿ ಮಾಡಿದೆ. ಸೊ ನೋಡಿ, ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ಸ್ಟೋರಿ ನೋಡಿ. ಥ್ಯಾಂಕ್ ಯು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ ಈ ಯೋಜನೆಯನ್ನ ಜಾರಿಗೆ ತಂದಿದ್ರು. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ಈ ಯೋಜನೆಯನ್ನ ಮುಂದುವರೆಸಿತು. ಇದೀಗ ಮೈತ್ರಿ ಸರ್ಕಾರದಲ್ಲಿ ಈ ಯೋಜನೆ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಗೊಂದಲಕ್ಕೆ ಕಾರಣವಾಗಿರೋದು ಪದೇ ಪದೇ ಫಲಾನುಭವಿಗಳ ಅರ್ಹತೆ ಬದಲಾವಣೆ ಮಾಡ್ತಾ ಇರೋದು. ಹೆಣ್ಣು ಮಗು ವರ್ಷ ತುಂಬುವುದಕ್ಕೂ ಮೊದಲು ಬಾಂಡ್ ಪಡೆಯುವ ನಿಯಮವಿತ್ತು. ನಂತರ 2 ವರ್ಷದೊಳಗಿನ ಹೆಣ್ಣು ಮಗು ಯೋಜನೆಯ ಫಲಾನುಭವಿ ಎಂದು ನಿಯಮ ಸಾರಿತ್ತು. ಬಿಪಿಎಲ್ ಕಾರ್ಡ್ ಕಡ್ಡಾಯದ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಗೊಂದಲವಿತ್ತು.
ಈಗ ಅಂದ್ರೆ ಈ ವರ್ಷದ ಫೆಬ್ರವರಿ 24ರಂದು ಸರ್ಕಾರ ಮತ್ತೊಂದು ಆದೇಶ ಮಾಡಿದ್ದು 2 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಈ ಯೋಜನೆಗೆ ಅರ್ಹರು ಎಂದಿತ್ತು. ಇದಕ್ಕೂ ಮೊದಲು ಮಗು ಹುಟ್ಟಿದ 3 ತಿಂಗಳೊಳಗೆ ಅರ್ಜಿ ಹಾಕಿ ಬಾಂಡ್ ಪಡಿಬೇಕಿತ್ತು. ಸರ್ಕಾರದ ಆದೇಶದಿಂದ ಹೆಣ್ಣು ಮಗು ಹೆತ್ತ ಪೋಷಕರಷ್ಟೇ ಅಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಗೊಂದಲಕ್ಕೀಡಾಗಿದ್ದಾರೆ. ಈ ಗೊಂದಲಕ್ಕೆ ಉತ್ತರ ಇಲ್ಲಿದೆ. 2 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿ ಬಾಂಡ್ ಪಡೆಯಲು ಅರ್ಹರಾಗಿದ್ದು, ಬಿಪಿಎಲ್ ಕಾರ್ಡ್ ಇರೋ ಪೋಷಕರ ಹೆಣ್ಣು ಮಗುವಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಸಿಗಲಿದೆ. ಬಾಂಡ್ ಪಡೆದ ಹೆಣ್ಣು ಮಕ್ಕಳು 18 ವರ್ಷ ತುಂಬಿದ ಬಳಿಕ 1 ಲಕ್ಷ ರೂಪಾಯಿ ಪಡೆಯಬಹುದು. ಜೊತೆಗೆ ಶೈಕ್ಷಣಿಕ ಸಾಲವನ್ನು ಪಡೆಯಬಹುದಾಗಿದೆ. ಯೋಜನೆ ಏನೋ ಉತ್ತಮವಾಗಿದೆ, ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಯೋಜನೆ ಹಳಿತಪ್ಪಿದೆ ಅನ್ನೋ ಆರೋಪವಿದೆ. ಜೊತೆಗೆ ಇದು ಬಿಜೆಪಿ ಸರ್ಕಾರದ ಯೋಜನೆಯಾಗಿದ್ದು, ಇದಕ್ಕೆ ನಾವ್ಯಾಕೆ ಪ್ರಾಮುಖ್ಯತೆ ನೀಡಬೇಕು ಅನ್ನೋ ಭಾವನೆ ಸರ್ಕಾರದಾಗಿದೆ ಅನ್ನೋ ಮಾತಿದೆ. ಹೀಗಾಗಿ ಯೋಜನೆಯ ನಿಯಮಗಳನ್ನು ರೂಪಿಸುವಲ್ಲಿ ಹಾಗೂ ರೂಪಿಸಿದ ನಿಯಮಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಪಷ್ಟವಾಗಿ ತಿಳಿಸುವಲ್ಲಿ ಪದೇ ಪದೇ ಎಡವಟ್ಟುಗಳು ನಡೀತಿವೆ. ಶ್ರೀನಿವಾಸ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಎಸ್ ಮಹೇಶ್, ನಿಮ್ಮ ಪ್ರಶ್ನೆಗೆ ಒಂದು ರೀತಿಯಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮುಂದಿನ ಪ್ರಶ್ನೆ ಕೇಳಿದಂಥವರು ಮಹೇಶ್ ಹೆಗಡೆ, ಸಿದ್ದಾಪುರ, ಉತ್ತರ ಕನ್ನಡದಿಂದ. ಅವರ ಪ್ರಶ್ನೆ ಇರೋದು ಕೇಂದ್ರದ ಉಜ್ವಲ ಯೋಜನೆ ಇದೆ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಅನಿಲ ಭಾಗ್ಯ ಯೋಜನೆ ಕೂಡ ಇದೆ. ಈ ಎರಡೂ ಯೋಜನೆಗಳೇನಿದಾವೆ ಎರಡೂ ಕೂಡ ಒಂದೇನಾ ಅಥವಾ ಬೇರೆ ಬೇರೆನಾ? ಕೇಂದ್ರದ ನೆರವಿನೊಂದಿಗೆ ರಾಜ್ಯ ಈ ಯೋಜನೆಯನ್ನು ಮಾಡ್ತಾ ಇದೆಯಾ ಅನ್ನೋದು ಅವರ ಪ್ರಶ್ನೆ. ಮಹೇಶ್ ಹೆಗಡೆ ಅವರು ನಮ್ಮ ಜೊತೆ ಈಗ ಕಾಲಲ್ಲಿದ್ದಾರೆ. ನಮಸ್ತೆ ಮಹೇಶ್ ಅವರೇ. ಬಹಳ ಒಂದು ಉತ್ತಮವಾದಂತ ಒಂದು ಪ್ರಶ್ನೆಯನ್ನ ಕಳಿಸಿದ್ದೀರಿ. ಯಾಕೆ ಡೌಟ್ ಬಂತ ನಿಮ್ಗೆ? ಅಲ್ಲ ಅಂದ್ರೆ ನಮ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಈಗ ಒಂದೊಂದು ಪಕ್ಷದವ್ರು ಒಂದೊಂದು ಸೈಡ್ ಹೇಳ್ತಾ ಇದಾರೆ. ಈಗ ನಿಜವಾಗಿ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಇರೋದು ಆಡಳಿತದಲ್ಲಿ. ಓಕೆ. ಇಲ್ಲಿ ಬೇರೆ ಸರ್ಕಾರ ಇದೆ. ಇದು ಇವು ಅನಿಲ ಭಾಗ್ಯಕ್ಕೂ ಕೇಂದ್ರ ಅರ್ಧ ಸಬ್ಸಿಡಿ ಬರ್ತದೆ ಅಂತ ಹೇಳ್ತಾ ಇದಾರೆ ಕೆಲವರು. ಇನ್ನು ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಇದು ಸತ್ತು ಅದು ಉಜ್ವಲನೆ ಬೇರೆ, ಇದು ಭಾಗ್ಯ ಪೂರ್ತಿ ರಾಜ್ಯದಿಂದ ಅಂತ ಇದೆ. ಅದಕ್ಕೆ ಏನು ಅಂತ ನಮ್ಗೆ ನಾವು ಇನ್ಸ್ಟಾಲ್ ಸರ್ಚ್ ಮಾಡಿದ್ರು ಕ್ಲಿಯರ್ ಆಗಿ ಸಿಕ್ಕಿಲ್ಲ. ಓಕೆ, ಈ ಒಂದು ಪ್ರೋಗ್ರಾಮ್ ಇಂದ ಯೂಸ್ಫುಲ್ ಅನ್ಸುತ್ತಾ ನಿಮ್ಗೆ? ಅದೇ ಯೂಸ್ಫುಲ್ ಆಗುತ್ತೆ, ನಿಜ ಕಳಿಸಿರೋದು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ. ನಿಮ್ಗೋಸ್ಕರ ಈ ಸ್ಟೋರಿ ರೆಡಿ ಇದೆ ನೋಡಿ. ಉಜ್ವಲ ಯೋಜನೆ ಹಾಗೂ ಅನಿಲ ಭಾಗ್ಯ ಯೋಜನೆ ಬೇರೆ ಬೇರೆ, ಆದ್ರೆ ಎರಡೂ ಯೋಜನೆಯ ಉದ್ದೇಶ ಮಾತ್ರ ಒಂದೇ. ಕೇಂದ್ರ ಸರ್ಕಾರ ಮೊದಲು ಉಜ್ವಲ ಯೋಜನೆ ಪ್ರಾರಂಭ ಮಾಡಿತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಇದೇ ಯೋಜನೆಯನ್ನ ಅನಿಲ ಭಾಗ್ಯ ಅನ್ನೋ ಹೆಸರಿನಲ್ಲಿ ಜಾರಿಗೊಳಿಸಿದೆ. ಉಜ್ವಲ ಯೋಜನೆ ಕೇಂದ್ರ ಸರ್ಕಾರದ ಕೊಡುಗೆ, ಅನಿಲ ಭಾಗ್ಯ ರಾಜ್ಯ ಸರ್ಕಾರದ ಕೊಡುಗೆ. ಎಸ್, ಉಜ್ವಲ ಯೋಜನೆ ಹಾಗೂ ಅನಿಲ ಭಾಗ್ಯ ಯೋಜನೆ ಇವೆರಡು ಬಡವರಿಗೆ ಸಿಲಿಂಡರ್ ಗ್ಯಾಸ್ ಸಂಪರ್ಕ ಕಲ್ಪಿಸಲು ಜಾರಿಯಾಗಿರುವ ಯೋಜನೆಗಳು. 2011ರ ಪ್ರಕಾರ ಅನಿಲ ಸಂಪರ್ಕವನ್ನ ಇಲ್ಲದವರನ್ನ ಗುರುತಿಸಿ ಗ್ಯಾಸ್ ಕನೆಕ್ಷನ್ ನೀಡಲು ಕೇಂದ್ರ ಸರ್ಕಾರ ಉಜ್ವಲ ಎಂಬ ಹೆಸರಿನಲ್ಲಿ ಯೋಜನೆ ಜಾರಿ ಮಾಡಿತು. ಕರ್ನಾಟಕದಲ್ಲಿ 30 ಲಕ್ಷ ಸಂಪರ್ಕ ನೀಡುವ ಗುರಿಯಲ್ಲಿ 16 ಲಕ್ಷ ಸಂಪರ್ಕ ನೀಡಿದೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯ ಸರ್ಕಾರ 2018ರ ಫೆಬ್ರವರಿಯಲ್ಲಿ ಅನಿಲ ಭಾಗ್ಯ ಯೋಜನೆ ಜಾರಿ ಮಾಡಿತು. ಆದ್ರೆ ನೀತಿ ಸಂಹಿತೆ ಬಂದ ಕಾರಣ ಯೋಜನೆ ಜನರಿಗೆ ತಲುಪಿರಲಿಲ್ಲ. ಈಗ ಸಚಿವ ಜಮೀರ್ ಅಹ್ಮದ್ ಖಾನ್ ಯೋಜನೆಗೆ ಮರುಜೀವ ಕೊಟ್ಟಿದ್ದಾರೆ. ಒಟ್ಟು 32 ಲಕ್ಷ ಕುಟುಂಬಕ್ಕೆ ಯೋಜನೆ ತಲುಪಿಸುವ ಗುರಿ ಹೊಂದಿದ್ದಾರೆ. ಮೊದಲ ಹಂತದಲ್ಲಿ 10 ಲಕ್ಷ ಸಂಪರ್ಕ ನೀಡಲು ಸಿದ್ಧತೆ ಮಾಡಿದ್ದಾರೆ. ಉಜ್ವಲ ಯೋಜನೆ ಅಥವಾ ಅನಿಲ ಭಾಗ್ಯ ಯೋಜನೆ ಜನರಿಗೆ ಉಚಿತವಾಗಿಯೇ ಸಿಗಲಿದೆ. ಮೊದಲ ಸಂಪರ್ಕ ಉಚಿತವಾಗಿ ನೀಡಲಾಗುತ್ತೆ. ಆ ಬಳಿಕ ಸಬ್ಸಿಡಿ ಆಧಾರದಲ್ಲಿ ಗ್ಯಾಸ್ ಸಿಲಿಂಡರ್ ನೀಡಲಾಗುತ್ತೆ. ಮೇಲ್ನೋಟಕ್ಕೆ 2 ಯೋಜನೆ ಆದ್ರೂ ಉದ್ದೇಶ ಮಾತ್ರ ಒಂದೇ ಆಗಿದೆ. ಆದ್ರೆ ರಾಜ್ಯ ಅಥವಾ ಕೇಂದ್ರದ ಯೋಜನೆಯಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಬಡತನ ರೇಖೆಗಿಂತ ಕೆಳಗಿನವರು ಪಡೆದುಕೊಳ್ಳಬಹುದು. ನ್ಯೂಸ್ 18 ಕನ್ನಡ, ಬೆಂಗಳೂರು.